ನಮಸ್ತೆ. ನಮಸ್ತೆ ಏನು ಸರ್. ಹೆಸರು? ಮುರಳಿ ಅಂತ ಸರ್. ಎಷ್ಟು ವರ್ಷದಿಂದ ಏನು ಮಾಡ್ತಾ ಇದ್ದೀರಾ? 40 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಇದೇ ಡಿಪಾರ್ಟ್ಮೆಂಟಲ್ಲೇ 40 ವರ್ಷ ಮಾಡ್ತಾ ಇದ್ದೀವಿ. ಹೌದಾ? ಓಕೆ. ಏನೇನಿದೆ ನಿಮ್ಮ ಹೋಟೆಲಲ್ಲಿ? ನಮ್ಮ ಹೋಟ್ಲಲ್ಲಿ ನೋಡಿ ಸರ್, ಮಟನ್ ಬಿರಿಯಾನಿ ಇದು, ಚಿಕನ್ ಬಿರಿಯಾನಿ, ಚಿಕನ್ ಕುರ್ಮಾ, ಚಿಕನ್ ಚಾಪ್ಸು, ಮಟನ್ ಚಾಪ್ಸು, ಮಟನ್ ಫ್ರೈ, ಚಿಕನ್ ಪೆಪ್ಪರು, ಚಿಕನ್ ಗ್ರೀನು, ಕೈಮಾ, ಕಾಲ್ ಸೂಪು, ಬೋಟಿ, ಮಟನ್ ಫ್ರೈ, ಮಟನ್ ಕುರ್ಮಾ, ಕಬಾಬು, ಲಾಲಿಪಾಪು, ಚಪಾತಿ ಇದೆಲ್ಲ ದಿನ ಇರುತ್ತೆ? ದಿನ ಇರುತ್ತೆ ಸರ್. ಓಕೆ. ಸೋಮವಾರ ಒಂದಿನ ಇರಲ್ಲ? ಸೋಮವಾರ ಇರಲ್ಲ ಸರ್, ರಜಾ ಸರ್. ಸ್ಪೆಷಲ್ ಏನು? ಬಿರಿಯಾನಿ ಸ್ಪೆಷಲ್ ಸರ್. ಆವಾಗಿಂದ 120 ವರ್ಷದಿಂದನೂ ಬಿರಿಯಾನಿ ಇಡೀ ಬೆಂಗಳೂರಲ್ಲೇ ಬಿರಿಯಾನಿ ಇದ್ದಿಲ್ಲ ಸರ್. ನಮ್ಮದೇ ಫಸ್ಟ್ ಬಿರಿಯಾನಿ ಇದ್ದಿದ್ದು. ನಮ್ಮದೇ ಫಸ್ಟ್ ಬಿರಿಯಾನಿ ಅಂದರೆ ನಮ್ಮದೇ ಗೋವಿಂದರಾವ್ ಬಿರಿಯಾನಿ ಅಂದರೆ. ಹೌದು ಸರ್. 3 ಗಂಟೆಗೆ ಕಾಯ್ತಾ ಇದ್ರು ಆ ಸೀಸನಲ್ಲಿ. ಹಾಂ, 7 ಗಂಟೆಗೆ ಖಾಲಿ ಒಂದು ಸೀಸನಲ್ಲಿ. ನಾವು 40 ವರ್ಷದಿಂದ ಇದೇ ಡಿಪಾರ್ಟ್ಮೆಂಟಲ್ಲಿ ಇರೋದು, ಇದೇ ಹೋಟ್ಲಲ್ಲಿ ಇರೋದು. ಕಾಟನ್ಪೇಟೆ ದರ್ಗಾ ಹತ್ರ ಅಕ್ಕಿಪೇಟೆ. ಹಾಂ, ನಾವು ಸರ್ವರ್ ಮಾಡ್ತೀವಿ ಸರ್. ಹಾಂ. ಆವಾಗ ಆ ಪೊಸಿಷನ್ನು ಆವಾಗಿಂದನೂ ಬರ್ತಾ ಇರ್ತಾರೆ. ಇವಾಗ ಜನ್ರೇಷನ್ ಜಾಸ್ತಿ, ಇವಾಗ ಜಾಸ್ತಿ ಬರ್ತಾರೆ. ಇವಾಗ ಕಾಂಪಿಟೇಷನ್ ಇದೆ. ಆವಾಗ ಕಾಂಪಿಟೇಷನ್ ಇಲ್ಲ. ಬೆಂಗಳೂರಿಗೆ ಒಂದೇ ಬಿರಿಯಾನಿ ಇರ್ತಿಲ್ಲ. ಕಸ್ಟಮರ್ ನಮ್ಮದೇ ಬೆಟ್ರು. ನಾವು ಟೇಸ್ಟಿಂಗ್ ಪೌಡ್ರು, ಸೋಡಾ ಏನು ಉಪಯೋಗಿಸಲ್ಲ. ಒರಿಜಿನಲ್ ಆಗಿ ನಾವು ಕೊಡ್ತೀವಿ. ದಿನ ತಿಂದ್ರೂ ಏನು ಆಗಲ್ಲ, ಹೊಟ್ಟೆ ಕೆಡಲ್ಲ. ಈಗ ಇಷ್ಟು ದಿವಸ ಅಲ್ಲಿದ್ರಿ, ರಾಜಾಜಿನಗರ ಬಂದಿದ್ರೆ, ಇಲ್ಲಿ ಕಸ್ಟಮರ್ ಹೇಗೆ ರೆಸ್ಪಾನ್ಸು? ಚೆನ್ನಾಗಿ ಹೇಳ್ತಾರ? ಆಫೀಸಲ್ಲಿ ಏರಿಯಾ ಇದು ಚೆನ್ನಾಗಿ ಬರ್ತಾ ಇದ್ದಾರೆ. ಹೌದು ಸರ್. ಈಗ ಮಧ್ಯಾಹ್ನ ಟೈಮಲ್ಲಿ ಎಷ್ಟು ಕ್ರೌಡ್ ಇರುತ್ತೆ? ಇರುತ್ತೆ, ನೋಡಿದ್ರಲ್ಲ ಸರ್, ಇರುತ್ತೆ. ವೇಜ್ ಏನು ಇರುತ್ತೆ, ಸೀಟೇ ಸಿಗೋಲ್ಲ. 1 ಅವರ್ಗೆ ಸೀಟೇ ಸಿಗೋಲ್ಲ, ಸ್ವಲ್ಪ ಕಾಯಬೇಕು. ಕಸ್ಟಮರ್ ಏನಾದ್ರ ಮೇಲೆ ಕೋಪ ಮಾಡಿದ್ದೀವಿ ಆ ಟೈಮಲ್ಲಿ, ಸೀಟ್ ಸಿಕ್ಕಿದ ಟೈಮಲ್ಲಿ? ಮಾಡೋರು ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಅದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ಮುರಳಿ. ಚಿಕನ್ ಫ್ರೈ ನಾನು ಚಿಕನ್ ಫ್ರೈ. ಓಕೆ ಓಕೆ, ಆಯ್ತಾ? ಇದು ಚಿಕನ್ ಗ್ರೀನು, ಗ್ರೀನ್ ಚಿಕನ್ನು. ಓಕೆ. ಅಂದರೆ ಬರೀ ಕರಿಬೇವು ಫ್ಲೇವರ್ ಅದು. ಇದು ಚಿಕನ್ ಪೆಪ್ಪರ್ ಇದು. ಹೌದು, ಚಿಕನ್ ಪೆಪ್ಪರ್ ಇದು. ಇದು ಬೋಟಿ ಫ್ರೈ. ಬೋಟಿ ಫ್ರೈ ಇದು. ಇದು ಬಿರಿಯಾನಿ ಹೇಗೆ? ನೋಡಿ 20 ಸೇರ್ ಆಗಿದೆ. ಅರ್ಧ ಗಂಟೆ ಆಯಿತು, ಇನ್ನು 10 ನಿಮಿಷದಲ್ಲಿ ಖಾಲಿ ಆಗ್ಬಿಡುತ್ತೆ ಸರ್. ರೆಡಿ ಆಗ್ತದೆ ನೋಡಿ, ಅಲ್ಲಿ ಅದನ್ನು ರೆಡಿ ಮಾಡಿ. ಈಗ 15 ಸೇರ್ ರೆಡಿ ಮಾಡಿದ್ವಿ. ಬಿರಿಯಾನಿ 15 ಮಾಡ್ತೀರಾ? ಇದು ಖಾಲಿ ಆಗೋಷ್ಟೊಳಗಡೆ ಅದು ಇವಾಗ ರೆಡಿ ಆಗುತ್ತೆ. ಯಾವಾಗ ಬಿಸಿ ಸರ್ವಿಸ್ ಮಾಡ್ತಾನೆ ಇರ್ತೀವಿ. ಒಂದೇ ಸರಿ ಮಾಡಿಟ್ಕೊಳ್ಳಲ್ಲ. 20 kg ಒಂದೇ ಮಾಡ್ತಾ ಇರ್ತೀರಾ? ಇಲ್ಲ, ಸಾಯಂಕಾಲ ಆದರೆ 5 kg 6 kg 10 kg ಜನ ಹೆಂಗಿದೆ ಹಂಗೆ ಬಿಸಿ ಕೊಡಬೇಕು ಅಂದ್ಬಿಟ್ಟು ಮಾಡ್ತಾ ಇರ್ತೀವಿ. ಎವ್ರಿ ಟೈಮು ಇದಕ್ಕೊಂದು ಸೇರ್ವ ಬೆಳಿಗ್ಗೆ ಮಾಡಿ ಚಾಪ್ ಸೇರ್ವ, ಅದು ಕುರ್ಮಾ ಸೇರ್ವ. ಹಾಂ, ಅದು ರೆಡ್ ಕುರ್ಮಾ 3 ಸೇರ್ವ. ಹಾಂ, ಈಗ ಇದು ಖಾಲಿ ಆಗೋಷ್ಟೊಳಗಡೆ ಅದು ರೆಡಿ ಆಗ್ಬಿಡುತ್ತೆ. ಇದು ಇಳಿಸಿದ ತಕ್ಷಣ ಅದು ಇಳಿಸ್ತದೆ. ಅರ್ಧ ಗಂಟೆ 3/4 ಗಂಟೆ ಒಂದು ಪಾತ್ರೆ ಖಾಲಿ ಮಾಡ್ತಾ ಇರ್ತೀವಿ. ಇಲ್ಲ, ಹಂಗೆ ಮಾಡೋದೇ ಇಲ್ಲ ನಾವು. ಜನ ನೋಡಿ ಎಷ್ಟು ಸೇರ್ ಬೇಕೋ ಅದು ಸೇರ್ ಹಾಕ್ಕೊಂತೀವಿ. ಈಗ ಜನ ಬರ್ತಾ ಇದ್ದಾರಾ 10, 15, 20. ಸಾಯಂಕಾಲದ ಹೊತ್ತಲ್ಲಿ 6, 7, 8 ಸ್ಲೋ ಇರುತ್ತಲ್ಲ ಈವ್ನಿಂಗ್ ಟೈಮಲ್ಲಿ, ಆ ಟೈಮಲ್ಲಿ ಹೆಂಗೆ ಬೇಕೋ ಮಾಡ್ಕೊತೀವಿ. ದಿನಕ್ಕೆ ಲೆಕ್ಕ ಮಾಡಿದ್ರೆ 3 ಮೂಟೆ ಅಂದರೆ 100 kg. 100 kg ಅಂದರೆ ಬುಧವಾರ, ಗುರುವಾರ, ಭಾನುವಾರ 100, 120, 150 kg ಹೋಗುತ್ತೆ. ರೆಗ್ಯುಲರ್ ಟೈಮಲ್ಲಿ 60, 70 kg ರೈಸ್ ಹೋಗುತ್ತೆ. ನಾವು ಇಲ್ಲಿ ಒಂದು 25 ವರ್ಷ ಅಂದರೆ ಇವ್ರ ಜೊತೆಲೇ ಇದ್ದೀವಿ. ಕೆಲಸ ಮಾಡ್ದಲ್ಲ ಫ್ರೆಂಡ್ಸು, ಎಲ್ಲ ಫ್ರೆಂಡ್ಸು ಓನರ್ಗಳು. ಅವ್ರಿಗೆ ಬಂದು ಈ ಜನ ಇರೋ ಟೈಮಲ್ಲಿ ಬಂದು ಬರೀ ಹೆಲ್ಪ್ ಮಾಡ್ತೀವಿ ಅಷ್ಟೇ. ಹೌದು, ಅಂದರೆ ಈ ಐಟಮ್ ಎಲ್ಲ ಸಪ್ಲೈ ಮಾಡ್ತೀನಿ ನಾನು ಇವ್ರಿಗೆ. ವೆಜ್ ಐಟಮ್ ಫುಲ್ಲು ನಾನೇ ಸಪ್ಲೈ ಮಾಡೋದು. ತೆಂಗಿನಕಾಯಿಂದ ಹಿಡಿದು ಎಲ್ಲ ಮಾಡ್ತಾ ಇದ್ದೀವಿ. ಆ ಹೋಟ್ಲಿಗೂ ಮಾಡ್ತೀನಿ, ಈ ಹೋಟ್ಲಿಗೂ ಮಾಡ್ತೀನಿ. ರಸ್ ಇರೋ ಟೈಮಲ್ಲಿ ಬಂದು ಹೆಲ್ಪ್ ಮಾಡ್ತೀನಿ ಅಷ್ಟೇ. ಹೆಲ್ಪ್ ಮಾಡೋದಷ್ಟೇ. ನನಗೆ ಇವರು 35 ವರ್ಷದಿಂದ ಫ್ರೆಂಡು. ಅದಕ್ಕೆ ಮುಂಚೆ ಇವರು 70-75 ವರ್ಷದಿಂದ ಮಾಡ್ತಾ ಇದ್ದಾರೆ.
ಇವಾಗ ಲಾಸ್ಟಲ್ಲಿರೋ ಪಾರ್ಟ್ನರ್ ಬಂದು ನಮ್ಮ ಫ್ರೆಂಡ್ ಬಂದು 3ನೇ ತಲೆಮಾರೆ ಅವರು. ಅವ್ರು ನಮ್ಮ ಫ್ರೆಂಡು, ಅವ್ರ ಅಪ್ಪ ಅವ್ರ ತಾತ ಕಾಲದಿಂದ ನಡೀತಾ ಇದೆ. ಇವನು ಈ ಕಾಲದಲ್ಲಿ ನಮ್ಮ ಫ್ರೆಂಡ್ ಇವನು. ಅವ್ನ ಜೊತೆಲಿ ನಾನು ಬಂದು ಸಪ್ಲೈ 118 ವರ್ಷ ಆಗೋಯ್ತು. ಆದರೆ ನಮ್ಮ ಈ ಹುಡುಗ ಈಗ ನಡೆಸ್ತಾ ಇದ್ದಾರಲ್ಲ, ಆ ಹುಡುಗ ನಮ್ಮ ಫ್ರೆಂಡು. ಅವ್ರ ಜೊತೆಲಿ ಬಂದು ಅವಾಗ ಮಾಡಿಕೊಂಡು ನಾವು ವ್ಯಾಪಾರ ಮಾಡಿದ್ವಿ. ಅವ್ರಿಗೆ ಸಪ್ಲೈ ಮಾಡಿದ್ವಿ ಏನೇನು ಬೇಕೋ. ನಾವು ವೆಜ್ ಐಟಮ್ ಎಲ್ಲ ಕೊಡು, ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ತೆಂಗಿನಕಾಯಿ, ವೆಜ್ ಐಟಮ್ ಎಲ್ಲ ನಾವು ಸಪ್ಲೈ ಮಾಡ್ತೀವಿ. ಎಲ್ಲ ತರಕಾರಿಯಿಂದ A to Z ವೆಜ್ ಐಟಮ್ ಫುಲ್ ನಾನೇ ಮಾಡೋದು. ನಾವು ಮಾಡ್ತಾಯಿದ್ವಿ ಹಂಗೆ. ಎಲ್ಲ ನಾವೆಲ್ಲ ಸೆಲೆಕ್ಷನ್ ಐಟಮೇ ನಾನು ಹಾಕೋದು. ನಾವು ವ್ಯಾಪಾರಕ್ಕೆ ಬೇರೆ ಹಾಕಿದ್ರೆ ಹೋಟ್ಲಿಗೆ ಬೇರೆ ಹಾಕ್ತೀನಿ ನಾನು. ಅಂದರೆ ಚೆನ್ನಾಗಿರ್ಬೇಕು, ಟೇಸ್ಟ್ ಹಂಗೆ ಇರ್ಬೇಕು ಅಂದ್ಬಿಟ್ಟು ಫೈನ್ ಐಟಮ್ ಮಾತ್ರ ಹಾಕೋದು. ಯಾವುದು ಏನೋ ಕೊರತೆ ಮಾಡಲ್ಲ, ಕೊರತೋಗಿರೋದು ತಂದು ಕಮ್ಮಿ ಇದೆ ಅವೆಲ್ಲ ಮಾಡಲ್ಲ. ಬೇಕಾದ್ರೆ ವೆಜ್ ಅಲ್ಲೇ ಇರುತ್ತೆ, ಅದನ್ನ ಬೇಕಾದ್ರೆ ನೀವು ವೀಡಿಯೋ ಮಾಡಿ ಹೆಂಗಿರ್ತದೆ ನೋಡಿ, ಆ ಥರ ಸಪ್ಲೈ ಮಾಡ್ತೀವಿ ನಾವು. ಕಸ್ಟಮರ್ ನಮ್ಗೆ ಯಾವತ್ತೂ ಕೊರತೆನೇ ಇಲ್ಲ ಸರ್. 126 ವರ್ಷದೂ ನಮ್ಮ ಹೆಸರಿದೆ, ಹೋಟ್ಲ್ ಹೆಸರಿದೆ. ಹೋಟ್ಲ್ ಹೆಸರು ಕೇಳ್ಕೊಂಡು ಈ ಬ್ರ್ಯಾಂಚ್ ಓಪನ್ ಆದಮೇಲೆ ತುಂಬ ಹಳಬರಲ್ಲ, ಅಲ್ಲಿ ಬರೋಕ್ಕಾಗಲ್ಲ ಅಂತ ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ನಾವು 30 ವರ್ಷ ಮಾತ್ರ ಬಂದಿದ್ದೀವಪ್ಪ, 20 ವರ್ಷ ಆದಮೇಲೆ ಬಂದಿದ್ವಿ. ಅಲ್ಲಿ ಸ್ವಲ್ಪ ಪಾರ್ಕಿಂಗ್ ಫೆಸಿಲಿಟಿ ಎಲ್ಲ ತುಂಬ ಕಮ್ಮಿ, ಕಾಟನ್ಪೇಟೆಲ್ಲ ಇಲ್ಲಿ ಆಲ್ರೆಡಿ 1 ವರ್ಷ ಆಯಿತು. 1 ವರ್ಷ ಈಗ ಒಂದು ತಿಂಗಳು, 1 ವರ್ಷ ಆಗಿ 15-20 ದಿವಸ ಆಗಿದೆ. 1 ವರ್ಷ ಮುಗಿದು ಕಂಪ್ಲೀಟ್ ಆಗಿ ನಡೀತಾ ಇದೆ. ರೆಸ್ಪಾನ್ಸ್ ಸೂಪರ್ ಆಗಿದೆ ಸರ್, ನೀವೇ ನೋಡ್ಬೋದು. ಯಾವುದೇ ಕೊರತೆ ಇಲ್ಲ, ರೆಸ್ಪಾನ್ಸ್ ಏನು ಕೊರತೆ ಇಲ್ಲ ನಮಗೆ. ರೆಸ್ಪಾನ್ಸ್ ಬಂದು ಬ್ಯೂಟಿಫುಲ್ ಆಗಿದೆ ನಮಗೆ. ಯಾವಾಗಲೂ ನಿಂತ್ಕೊಂಡು ವೆಯ್ಟ್ ಮಾಡಿ ಅರ್ಧ ಗಂಟೆ ವೆಯ್ಟ್ ಮಾಡಿ ತಿಂದ್ಬಿಟ್ಟು ಹೋಗ್ತಾರೆ. ನೀವು ನೋಡ್ಬೋದು ಬೇಕಾದ್ರೆ ಇವಾಗಲೂ ಹೋಗ್ಬೇಕು. ಮಧ್ಯಾಹ್ನ ಟೈಮಲ್ಲಿ ಅಷ್ಟೇ. ಭಾನುವಾರ ಅಂದರೆ ಬೆಳಗ್ಗೆಯಿಂದ ಸಂಜೆ ಗಂಟೆ ವೆಯ್ಟ್ ಖಂಡಿತ ವೆಯ್ಟ್. ಯಾರೂ ಪಾಪ ಮಾಡ್ಕೊಳ್ಳಲ್ಲ, ಇರೋದಷ್ಟೇ ಸರ್, ಏನು ಮಾಡೋಕ್ಕಾಗಲ್ಲ ಅಂತಬಿಟ್ಟು ಅವರು ನಮಗೆ ಫುಲ್ ಕೋಆಪ್ರೇಷನ್ ಕೊಟ್ಟು ಇದ್ದು ತಿಂದ್ಬಿಟ್ಟು ಹೋಗ್ತಾರೆ. ಆ ಥರ ಏನಿಲ್ಲ, ಒಬ್ರಿಬ್ರು ಹೋಗ್ಬೋದು, ಜನ ಇದೆ ಅರ್ಜೆಂಟ್ ಇರೋರು, ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ನಮ್ಮ ಕೈಲಿ ಆದಷ್ಟು ಫಾಸ್ಟಾಗಿ ಸರ್ವಿಸ್ ಮಾಡಿದ್ವಿ. ಯಾವುದೇ ಹೋಟೆಲ್ ಒಂದು ಆರ್ಡ್ರ್ ಮಾಡಿದ್ರೆ 10-20 ನಿಮಿಷ ಆಗುತ್ತೆ. ನಾವು 2 ನಿಮಿಷದಲ್ಲಿ ಏನು ಐಟಮ್ ಬಂದರೆ 2 ನಿಮಿಷದಲ್ಲಿ ಸಪ್ಲೈ ಮಾಡ್ತೀವಿ ಅವ್ರಿಗೆ. ಎಲ್ಲ ರೆಡಿ ಇಟ್ಕೊಂಡಿದ್ವಿ, ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಯಾವ ಕೊರತೆ ಇಲ್ಲ, ಯಾವುದು ವೆಯ್ಟಿಂಗ್ ಇಲ್ಲ. ನೀವು ಏನೇ ಐಟಮ್ ಕಬಾಬ್ ಲಾಲಿಪಾಪ್ ಅಂದರೆ ಒಂದು 5 ನಿಮಿಷ ಆಗುತ್ತೆ. ಯಾಕಂದರೆ ನಾವು ಬಿಸಿ ಕೊಡೋದು. ಯಾವುದೇ ಒಂದು ಐಟಮ್ ವಿತೌಟ್ ಬಿಸಿಯಿಂದ ಕೊಡೋಲ್ಲ. 5 ನಿಮಿಷ ಕಬಾಬು ಲಾಲಿಪಾಪ್ ಇದ್ದರೆ ಒಂದು 5 ನಿಮಿಷ ವೆಯ್ಟ್ ಮಾಡಬೇಕಾಗುತ್ತೆ. ವಿತ್ ಯಾವುದೇ ಐಟಮ್ಗೂ ನೀವು ವೆಯ್ಟ್ ಮಾಡೋಂಗಿಲ್ಲ. ಬಿಸಿ ಸರ್ವಿಸ್ ರೆಡಿ ಮಾಡ್ತಾನೆ ಇರ್ತೀವಿ, ಆಗ್ತದೆ ನೋಡಿ. ಇವಾಗ ಅದು ಖಾಲಿ ಆಯ್ತೀವಿ, ನೆಕ್ಸ್ಟ್ ರೌಂಡ್ ಹಂಗೆ ಆಗ್ತಾ ಇರ್ತೀವಿ. ಬಾಂಡ್ಲಿ ಹಾಕಿ ಸುರಿತಾ ಇರ್ತೀವಿ ನಾವು. 3 ಕೆಜಿ ಫ್ರೈ ಮಾಡೋದು ನಾವು. 10 ಕೆಜಿ 20 ಕೆಜಿ ಮಾಡ್ಕೊಳ್ಳಲ್ಲ. ಎನಿ ಟೈಮ್ ಬಿಸಿ ಇರಬೇಕು. ವಿತೌಟ್ ಬಿಸಿ ಸರ್ವಿಸ್ ಮಾಡೋದೇ ಇಲ್ಲ ನಾವು. ಹಂಗೆ ನೋಡಿ, ನೀವು ಮಾತಾಡ್ದಾನೆ ಖಾಲಿ ಆಗುತ್ತೆ ಪಲಾವ್ ಈಗ ನೋಡಿ ತೋರಿಸಿ ರೆಡಿ ಆಗುತ್ತೆ. ಇದು ಇಳಿಸೋದ್ರಲ್ಲಿ ಅದು ರೆಡಿ ಮಾಡ್ತೀವಿ ನಾವು. ಹಂಗೆ. ಓಕೆ ಸರ್, ಥ್ಯಾಂಕ್ ಯು.